ಮೊದಲಿಗೆ ಒಂದು ಬಾಣಲಿಗೆ ಕಡಲೆಬೇಳೆ, ಉದ್ದಿನಬೇಳೆ 1 ಸ್ಪೂನ್ ಹಾಕಿ, ಧನಿಯಾ 1 ಸ್ಪೂನ್ ಹಾಕಿ ಹುರ್ಕೊಳ್ಳಿ. ಒಂದು 10ರಿಂದ 15 ಒಣಮೆಣ್ಸಿನ್ಕಾಯಿ ಹಾಕಿ 1 ಸ್ಪೂನು ಅಡುಗೆ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ, ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ ನಂತರ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ರೋಸ್ಟ್ ಆಗಿ ಕಡಲೆಬೇಳೆ ಉದ್ದಿನಬೇಳೆ ವಾಸನೆ ಬರೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಇದು ಆಂಧ್ರಲ್ಲಿ ಇದನ್ನು ಗೊಂಗೂರ ಸೊಪ್ಪು ಅಂತಾರೆ, ಕರ್ನಾಟಕದಲ್ಲಿ ಪುಂಡೆ ಸೊಪ್ಪು, ಹುಳಿ ಸೊಪ್ಪು ಅಂತ ಕರೀತಾರೆ. ಇದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಅದೇ ಬಾಣಲಿಗೆ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಅದೆಲ್ಲ ಹೋಗಿದ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯ್ತಾ ಮೆತ್ತಗಾದಮೇಲೆ ಸ್ಟವ್ ಆಫ್ ಮಾಡಿ, ನಂತರ ಇದು ಹುರಿದಿಟ್ಕೊಂಡಿರೋ ಕಡಲೆಬೇಳೆ ಉದ್ದಿನಬೇಳೆನ ಪೌಡ್ರ್ ಮಾಡ್ಕೊಳ್ಳಿ. ಆ ಪೌಡ್ರ್ ಆದಮೇಲೆ ಇದು ತಣ್ಣಗಾದ್ಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಅದೇ ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಮೆಂತ್ಯ, ಒಣಮೆಣ್ಸಿನ್ಕಾಯಿ, ಜಜ್ಜಿರೋ ಒಂದು 5-6 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದು ರುಬ್ಕೊಳ್ಳೋಕ್ಕೆ ಅದು ಪುಂಡೆ ಸೊಪ್ಪನ್ನ ಮಿಕ್ಸಿಗೆ ಹಾಕಿ 1-2 ರೌಂಡು ತೆಗೆಸ್ಕೊಂಡು ತಗೊಳ್ಳಿ. ಅದನ್ನ ಆ ಒಗ್ಗರಣೆಗೆ ಇದನ್ನು ಹಾಕಿ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿದ್ರೆ, ಈ ಹಂತದಲ್ಲೇ ನೀವು ಸ್ವಲ್ಪ ಉಪ್ಪು ಸರಿ ಇದೆಯಲ್ವ ಅಂತ ರುಚಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ತಿರುಗಿಸಿ ಎಣ್ಣೆ ನೋಡಿ, ಸೈಡಲ್ಲಿ ಎಣ್ಣೆ ಬಿಟ್ಕೊತಾ ಇದೆ, ಅಲ್ಲಿವರೆಗೂ ಕೈ ಆಡಿಸ್ತಾ